ಮಳೆ ಶುರುವಾಗಿದೆ, ಆದರೂ ಕೂಡ ಕುಡಿಯುವ ನೀರಿಗೋಸ್ಕರ ಪರದಾಡಬೇಕಾದಂತಹ ಸ್ಥಿತಿ ರಾಜ್ಯದಲ್ಲಿ ಇದೆ ಅಂತಾದರೆ ಅದು ಎಂತಹ ದಯನೀಯ ಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಇರ್ಬೋದು ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ಗದಗದಲ್ಲಿ ಬಿಂದಿಗೆ ಹಿಡಿದು ಬೀದಿಗಿಳಿದಿದ್ದಾರೆ ಮಹಿಳೆಯರು. ಮಳೆ ಶುರುವಾಗಿದೆ, ಆದರೂ ಕೂಡ ಗದಗದಲ್ಲಿ ಕುಡಿಯುವ ನೀರಿಗೋಸ್ಕರ ಹಾಹಾಕಾರ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ನೀರಿಗಾಗಿ ಪರದಾಟ. ಕಳೆದ 25 ದಿನಗಳಿಂದ ಕುಡಿಯುವ ನೀರು ಬಂದಿಲ್ಲ ಅಂತೇಳಿ ಕಿಡಿ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ ನೀರಿಗೋಸ್ಕರ ಪರದಾಟ. ಕುಡಿಯುವ ನೀರು ಇಲ್ಲದೆ ಜನ ಜೀವನ ಹೇಗೆ ನಡೆಸಬೇಕು ಅಂತೇಳಿ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ತುಂಗಭದ್ರಾ ನದಿ ಇದ್ರೂ ಕೂಡ ನಮಗೆ ಕುಡಿಯಲಿಕ್ಕೆ ನೀರಿಲ್ಲ. ನಗರಸಭೆ ಸದಸ್ಯೆ ಸುನಂದ ಬಾಕಳೆಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನಗರಸಭೆ ಸದಸ್ಯೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂಥೇಳಿ ಗದಗದಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಹಿಳೆಯರು. ಮಳೆ ಶುರುವಾಗಿದೆ, ಮುಂಗಾರು ಶುರುವಾಗಿ 1 ತಿಂಗಳಾಗಿದೆ. ಮುಂಗಾರುವಿನಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ. ಕುಡಿಯುವ ನೀರು ಬರ್ತಾ ಇಲ್ಲ ಅಂತಾದರೆ ವ್ಯವಸ್ಥೆ ಕೆಟ್ಟ ಕೆರೆ ಹಿಡಿದಿದೆ ಅಂತೇಳಿ ಅರ್ಥ. ಅದು ಕೂಡ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ 25 ದಿನ ಆಯ್ತಂತೆ ಕುಡಿಯುವ ನೀರು ಬಂದು. 25 ದಿನ. ನೀರು ಚೆಕ್ ಮಾಡ್ರಿ. ಮಳೆಗಾಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.